ದೇವರೇ ನೀನಿದ್ದರೆ ನೋಡು, ಕೈ ಸನ್ನೆ ಕಣ್ ಸನ್ನೆಯ ಪಾಡು, ಒಂಚೂರು ನೀನಿತ್ತ ಗಮನ ಕೊಡು. ಸಂಕ್ರಾಂತಿ ಸಂಜೆಲಿ ಹಚ್ಚಿಟ್ಟ ದೀಪ, ಚಲುವೆ ನಿನ್ನ ಕಣ್ಣು, ಚಲುವೆ ನಿನ್ನ ಕಣ್ಣು. ಚಂದ್ರ ನಕ್ಷತ್ರ ಒಂದಾದ ರೂಪ, ನನಗೆ ನೀ ಮಜನು, ನನಗೆ ನೀ ಮಜನು. ಪ್ರೇಮಾರಂಭವಾದಾಗಲೇ ಕಣ್ಣ ತುಂಬ ಕನಸ ರಂಗೋಲಿ, ಇಷ್ಟ ನೀನಿದ್ದರೆ ನೋಡು, ಕೈ ಸನ್ನೆ ಕಣ್ ಸನ್ನೆಯ ಪಾಡು, ಒಂಚೂರು ನೀನಿತ್ತ ಗಮನ ಕೊಡು. ಪೇಟೆಗರಡೀಲಿ ಬೆಳೆದೆನು, ಹೀಗೆ ಒರಟಾಗಿ ಉಳಿದೆನು, ನಿನ್ನ ನೋಡಿ ಹೃದಯ ಕರಗೋ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕೈವಾ, ಸೊ ಇಡೀ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸಿನಿಮಾ ನೋಡಿದ್ಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರವಿ ಸರ್ದೊಂದು ಸಾಂಗ್ ಜ್ಞಾಪನ ಬರುತ್ತೆ, ಒಮ್ಮೆ ನೋವು ಒಮ್ಮೆ ನಲಿವು ವಿರಸ ಸರಸ ಸೇರಿದಂತೆ ಜೀವನ ಅಂತ. ಸೊ ಆ ಥರದೊಂದು ಸಿನಿಮಾ ಇದು. ಎಲ್ಲರೂ ಕೈವಾ ಅಂದ ತಕ್ಷಣ ಮೋಸ್ಟ್ಲಿ ರೌಡಿಸಮ್ ಇದೆ, ಅದಿದೆ ಇದೆ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಒಂದು ಒಳ್ಳೆ ಪ್ರೀತಿ ಕತೆ ಇದೆ, ಹಾರ್ಟ್ ಟಚಿಂಗ್ ಆಗಿದೆ. ಆಮೇಲೆ ಒಂದೇನಂದರೆ ನಿಜವಾಗ್ಲೂ ನಡೆದಿರೋಂಥ ಕತೆ. ಸೊ ಈ ಥರದ್ದು ಇದೆಯಾ ನಮ್ದು ಇದರಲ್ಲಿ ಅಂತ ಅಂದ್ಬಿಟ್ಟು, ಯಾಕಂದರೆ ಇವತ್ತು ಸುಮಾರು ಜನ ನಾವು ನೋಡಿದ್ವಿ, ಆ್ಯಸಿಡ್ ದಾಳಿ ಒಳಗಾದಂಥ ಹೆಣ್ಮಕ್ಳು ಎಷ್ಟು ಜನ ಪಾಪ ಮತ್ತೆ ಅವ್ರು ಯಾರು ಪ್ರೀತಿ ಮಾಡ್ತಾ ಇರ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಡೋದೆಲ್ಲ ಸ್ವಲ್ಪ ನಿದರ್ಶನಗಳು ತುಂಬ ಇದೆ. ಸೊ ಆ ಥರ ಒಂದು ಫೀಲ್ ತರೋಂಥದ್ದು. ಆಮೇಲೆ ನಮೀರು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಅವ್ನಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಮೇಡಮ್ ಅವ್ರು ಇಲ್ಲೇ ಇದ್ದಾರೆ, ಡೈಲಾಗ್ ಇಲ್ಲದೇ ಕೂಡ ಅಷ್ಟು ಎಕ್ಸ್ಪ್ರೆಷನ್ ತೋರಿಸೋದು ತುಂಬಾ ಕಷ್ಟ. ಸೊ ಆ ಥರದೊಂದು ಫೀಲ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ, ಆಮೇಲೆ ನಮ್ಮ ವುಮನ್ ಕ್ಯಾಮ್ರಾಮನ್ ಅಂತ ಹೇಳ್ಬೇಕೀಗ, ಆ್ಯಕ್ಚುಲಿ ಕ್ಯಾಮ್ರಾಮನ್ ಅಂತ ಹೇಳಂಗಿಲ್ಲ ಈಗ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಮ್ಮ, ಆಲ್ ದಿ ಬೆಸ್ಟ್, ಅಮೇಝಿಂಗ್ ವರ್ಕ್. ಆಮೇಲೆಲ್ಲ ಇದಾಗಲಿ ಪ್ರತಿಯೊಬ್ಬರು ಕೂಡ ನಿಮಗೂ ಅಷ್ಟೇಮ್ಮ ಆಲ್ ದಿ ಬೆಸ್ಟ್, ಒಳ್ಳೆಯದು. ಕ್ಯಾಪ್ಟನ್ ಅಸೋಸಿಯೇಟ್ ತುಂಬ ಒಳ್ಳೆ ಫೀಲ್ ಗುಡ್ ಮೂವಿ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬನ್ನಿ, ಹರಿಸಿ ಆರೈಸಿ, ಇಂಥ ಸಿನಿಮಾ ಕೈ ಹಿಡೀರಿ ಅಂತ ಎಲ್ಲ ಕಣ್ಣಿಡಿರ್ತಾರೆ, ತಲೆಬಾಗಬೇಕು. ಕೋಟಮ್ ಆದಮೇಲೆ ಬನಾರಸ್ ಆದಮೇಲೆ ಈಗ ಕೈವಾ ತುಂಬ ಚೆನ್ನಾಗಿ 80ರ ದಶಕದಲ್ಲಿ ನಡೆಯುವಂಥ ಸತ್ಯಕಥೆಯನ್ನು ಬಿಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ಇಂಟೆನ್ಸ್ ಆಗಿರೋ ಒಂದು ಆ್ಯಕ್ಷನ್ ಸಿನಿಮಾ. ಎರಡನೇ ಸಲ ನೋಡಿದ್ರು ಎಲ್ಲೂ ಒಂಚೂರು ಬೇಜಾರಾಗಲ್ಲ. ಒಂದು ತುಂಬ ಇಂಟೆನ್ಸ್ ಆಗಿರುವಂಥ ಸಿನಿಮಾ ಆ್ಯಂಡ್ ಒಂದು ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನನ್ನ ನೋಡಿ ಒಂದು ಅಷ್ಟು ಖುಷಿ ಆಯಿತು ಸಿನಿಮಾ. ಭಾಳ ಹತ್ರ ಅನಿಸಿದ್ದು ರೋಸಿ ಪಾತ್ರಧಾರಿ ಜಾನ್ವಿ ರಾಯ್ಲ ನಾನು ಮತ್ತೆ ಆರ್ಟಿಸ್ಟಾಗಿ ನೋಡೇ ಇಲ್ಲ, ಮೊಟ್ಟ ಮೊದಲ ಬಾರಿಗೆ ಅವಳು ಆ್ಯಕ್ಟ್ ಮಾಡಿದ್ದು ನೋಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಲವಾರು ಕಲಾವಿದರು ನನಗೆಲ್ಲ ಪರಿಚಯಿಸಿದ್ರು, ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ರೌಡಿಸಮ್ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಪ್ಪಟ ಶುದ್ಧ ಗಾಢ ಪ್ರೇಮ ಕಥೆ ಅಂತ ಹೇಳಕ್ ಬಯಸ್ತೀನಿ. ರಿಯಲ್ ಸ್ಟೋರಿನ ಇಷ್ಟು ಅದ್ಭುತವಾಗಿ ತೆರೆ ಮೇಲೆ ತಂದಿರೋದಕ್ಕೆ ಜಯತೀರ್ಥ ಸರ್ಗೆ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕಾಡುತ್ತೆ ನಮಗೆ ಕೆಲವೊಂದು ವಿಷಯಗಳು. ಈಗ ನಾಯಕಿ ಆಗಿರ್ಬೋದು, ಅವರ ಒಂದು ಕ್ಯಾರೆಕ್ಟರ್ಗಳೇನಾಗುತ್ತೆ ಅಂದರೆ ಹೊರಗಡೆ ಬಂದ ಮೇಲೆ ಕಾಡೋಕ್ಕೆ ಶುರುವಾಗುತ್ತೆ. ಒಂಥರ ಬಣ್ಣದ ಹಬ್ಬ ಆಯಿತು. ನಾನಂತೂ ಭಾಳ ಎಂಜಾಯ್ ಮಾಡ್ಕೊಂಡು ಜೋರಾಗಿ ನಕ್ಕೊಂಡು ನೋಡಿದೆ. ಜೊತೆಗೆ ಎಲ್ಲ ನಟರು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕೈವಾ ಒಂದು ನೋವು ನಲಿವಿನ ಕಥೆಯಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಪ್ರೌಡ್ ದಟ್ ಒಂದು ಕಂಟೆಂಟ್ ಜೊತೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಮಾಸ್ ಮೂವಿನ ಪ್ರೆಸೆಂಟ್ ಮಾಡಿರೋ. ಅವತ್ತಿಗೆ ತುಂಬ ದೊಡ್ಡ ಡಾನ್ಗಳು ಅನ್ಸ್ಕೊಂಡಿದ್ದ ಜಯರಾಜ್ ಮತ್ತು ಕೊತ್ವಾಲ್ ಅವರ ಏನು ವಾತಾವರಣ ಇತ್ತು ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ ಜಯತೀರ್ಥ. ಪಾತ್ರಗಳ ಮೇಲೆ ಒಂದು ಒತ್ತು ಕಟ್ಟು, ನಿಮಗೆ ಪಾತ್ರಗಳು ಏನೋ ನಮ್ಮ ಮನೆ ಪಕ್ಕ ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ಸೋ ಥರ ಇರುತ್ತೆ. ಒಂದು ರೆಗ್ಯುಲರ್ ಫಾರ್ಮೆಟ್ ಇಲ್ಲದೆ ಅದರಲ್ಲಿ ಒಂದು ಡೀಟೇಲಿಂಗ್ ತುಂಬ ಪೊಯಿಟಿಕ್ ಆಗಿ. ನನಗೆ ಈಗ ಏನಂದರೆ ಇದೇ ಥರ ನಾವು ಮಾಡುವಾಗ ಕಂಟೆಂಟು ಇಷ್ಟೇ ಡೀಟೇಲ್ ಆಗಿ ಇಷ್ಟೇ ಎಸ್ಥೆಟಿಕ್ ಮೇಂಟೈನ್ ಮಾಡಿ ಒಂದು ಪೊಯಿಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಕೈವಾ ಕೆಲಸನ ಮಾಡುತ್ತೆ ಅಂತ 100% ಕಾನ್ಫಿಡೆನ್ಸ್ ಇದೆ. ಖಂಡಿತವಾಗಿ ಇದರಲ್ಲಿ ಹೀರೋ ರೌಡಿ ಅಲ್ಲ, ಅವನಿಗೂ ರೌಡಿ ಇಲ್ಲ,
ಅವನೇನು ಮಾಡಿದ್ರು ತನ್ನ ಪ್ರೀತಿಗಾಗಿ, ತನ್ನ ಶುದ್ಧ ಪ್ರೀತಿಗಾಗಿ ಅವನೇ ನಡೆಯುವಂಥ ಒಂದು ಘಟನೆಗಳೇ ಈ ಸಿನಿಮಾ. ಅದ್ರ ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಕೇವಲ ರೌಡಿಸಮ್ ಇರೋದು. ನಿಜವಾಗ್ಲೂ ಈ ಸಿನಿಮಾನ ಬಂದು ನೋಡಿ ಎಲ್ರಿಗೂ ನಿಜವಾಗ್ಲೂ 100ಕ್ಕೆ 100 ಭಾಗ ಇಷ್ಟ ಆಗುತ್ತೆ. ಜಯತೀರ್ಥ ಸರ್ ಅವರ ಒಂದು ಮ್ಯಾಜಿಕ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೈವಾ ಸಿನಿಮಾನ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ, ನನ್ನದೇನು ಆಸೆ ಇತ್ತು ಅದನ್ನು ಈಡೇರಿಸಿದ್ದಾರೆ. ಇವತ್ತು ಸಿನಿಮಾ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ ಅಣ್ಣ. ಇಲ್ಲಿಂದನೇ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಕೆರಿಯರ್ ಸ್ಟಾರ್ಟಿಂಗಿಂದ ಹಿಡಿದು ಇವತ್ತಿನ ಗಂಡನೂ ಸಹ ಒಬ್ಬ ಬೆನ್ನೆಲುಬಾಗಿ, ಒಬ್ಬ ಅಣ್ಣನಾಗಿ ನಿಂತು ನನಗೆ ಗೈಡ್ ಮಾಡ್ತಿರೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೆ ನಿಮ್ಮೆಲ್ರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್.